धारवाड़ की एक युवती ने ऐसा साहसिक कार्य किया है जिससे लोग आश्चर्य में हैं। दरअसल शहर के आर्यन शेट्टी स्टेडियम के समीप रहने वाली 18 वर्षीय प्रतीक्षा हरविशेट्टर ने एक नया कीर्तिमान हासिल किया है। बीसीए की पढ़ाई कर रही इस युवती ने 13 फरवरी को बाइक से धारवाड़ से कश्मीर गई और अकेली बाइक चलाते हुए वापस आ गई। वह महज 9 दिन में कश्मीर के लाल चौक पहुंच गई है। वह करीब 6000 किलोमीटर दूर इस सड़क पर पहुंची है और उनका इरादा उस उपलब्धि को 10 दिन में पूरा करने का था, लेकिन उसने यह काम 9 दिन में कर दिखाया। अकेली होने पर भी वो रात को सेना के शिविरों में रुकती थी। साथ ही वह प्रतिदिन 500 किलोमीटर से 700 किलोमीटर तक बाइक चलाती थी। उन्होंने बाइक छोड़ने के बाद भी बिना पीछे हटे अपना लक्ष्य हासिल कर लिया है। वह खुद कहती है कि वह जहां मिल गई लोगों का सहयोग मिला। जब वो यहां से कश्मीर के लिए निकली तो जीपीएस लोकेशन ने उनकी मदद की। उसकी मदद से वह कश्मीर पहुंची। जब उसे बीच सड़क पर कहीं भी रास्ता नहीं पता चला तो उसकी बहन ने जीपीएस के जरिए उसे रास्ता दिखाया। यह राइडर एक रिकॉर्ड बनाने के लिए गई थी। इससे पहले केरल की एक 21 साल की महिला के अकेले कश्मीर जाने का रिकॉर्ड है। इसके बाद प्रतीक्षा की बहन कोमल 19 साल की उम्र में कश्मीर चली गई। अब प्रतीक्षा ने ऐसा तब किया जब वह 18 साल की थी। इस युवती की इस उपलब्धि पर न सिर्फ लोगों ने जश्न मनाया बल्कि कहा कि इसे उपलब्धि को रिकॉर्ड बुक में दर्ज किया जाना चाहिए। केपी न्यूज के एंकर हिना शेख की रिपोर्ट। ಇಂದು ಹೆಚ್ಚಿನ ಸಾಧನೆಯನ್ನು ಮಾಡಿದ್ದರಿಂದ ಗಿನ್ನಿಸ್ ದಾಖಲೆಯಲ್ಲಿ ಇನ್ನೂ ಸತತವಾಗಿ ಪ್ರಯತ್ನ ಮಾಡಿ ಎಲ್ಲರ ಆಶೀರ್ವಾದದಿಂದ ಖುಷಿ ಅನ್ಸಾತೈತ್ರಿ. ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿ ಆಕಿಯಿಂದ ಬಾಳ ಜನ ಇನ್ಸ್ಪೈರ್ ಆಗ್ಯಾರ. ಆಕಿ 10 ದಿನ ಹೋಗು ಕನಸಿತ್ತ, ಆದ್ರ 9 ದಿನದಾಗನ ವಾಪಸ್ ಬಂದಾಳ. ಆಕಿ ಕೆಲವೊಂದ್ ಅಲ್ಲೂ ಅಂದ್ರ ಹುಡುಗಿ ಹೋಗ್ಯಾಳ ಅಂದ್ ಕೂಡ ಇದ್ ಅನ್ಸೈತಲ್ಲ, ಕೆಲವೊಂದ್ ಡಿಫಿಕಲ್ಟೀಸು ಅದು ಅಂದ್ರೂ ದೇವ್ರ ನೆನ್ಸ್ಕೊಂತ ಇದನ್ ಮಾಡೇ ಬಂದಾಳ್ರಿ. 9 ದಿನಕ್ಕ ಅಂದ್ರ ಬಂದಾಳ. ಅವರು ಈ ಬೈಕ್ ನೀವು ಎಲ್ಲ ಕುಟುಂಬಕ್ಕೆ ಇಲ್ಲ ಅದ ತಾಯಿ ಆದ್ಕೂಳೆ ನಮ್ಮ ಮನೆಯವ್ರಿಗೂನು ಭಯಾನ ಇತ್ತ. ಆಕಿ 1 ವರ್ಷದಿಂದನು ನಾ ಹೋಗ್ಬೇಕು ಅನ್ನೋದು ಕನಸಿತ್ತ ಅವಳಿಗೆ. 1 ವರ್ಷದಿಂದ ನಮ್ ಪರ್ಮಿಷನ್ ಇಲ್ಲ ಪಾಪ ನಾ ಹೋಗ್ತೇನಿ, ಇಲ್ಲ ಮಮ್ಮಿ ನಾ ಹೋಗ್ತೇನಿ ಅಂತ ಹೇಳಿ ಬಾಳ ಇದನ್ ಮಾಡಿದ್ಲ. ಕಳ್ಸುವಾಗ ನಮಗೂ ಭಯ ಅನಸ್ತ. ಆಮೇಲೆ ಹೋದ್ಮೇಲೆ ಏನಿಲ್ಲ, ನನ್ ಮಗ ಆಮೇಲೆ ಕೋಮಲ್ ಅವ್ರೆಲ್ಲಾ ಆಕಿ GPS ಥ್ರೂ ಆಕಿಗೆಲ್ಲಾ ಇದನ್ ಮಾಡ್ಕೊಂತಾನೆ ಇದ್ರ ಅವ್ರ. ಅದೊಂಥರ ಭಯ ಅನಿಸ್ಲಿಲ್ಲ, ಏನು ಇಲ್ಲ ಸೇಫ್ ಅದಾಳ ಅಂತೇಳಿ. ಆಮೇಲೆ ನಮ್ ಇನ್ನೊಬ್ರು ಸಿಸ್ಟರು ಆಮೇಲೆ ಅವ್ರ ಹಸ್ಬೆಂಡ್ ಆರ್ಮಿ ಆಫೀಸರ್ ಅದಾರ. ಅವ್ರು ಹೋದಲ್ಲೆಲ್ಲಾ ಆಕಿಗೆ ಉಳ್ಕೊಳಕ್ಕೆಲ್ಲಾ ವ್ಯವಸ್ಥೆ ಮಾಡಿದ್ರು. ಅಂದ್ರ ಹೋಟೆಲ್ ಒಳಗೆ ಏನು ಇರ್ತಿದ್ದಿಲ್ಲ. ಇವ್ರ ಅದ ಸೇಫ್ ಅನಸ್ತು ನಮ್ಗ. ಆಮೇಲೆ ನಮ್ಮ ಮನೆಯವ್ರಂತೂ ಒಂದೊಂದ್ಸರಿ ಭಯ ಆಗಿ ಆಕಿ ಬೆಳಗ್ಗೆ ಅಂದ್ರ ಪಪ್ಪ ಅಂತ ಕರ್ದಂಗ ಆಗ್ಬಿಡ್ತಿತ್ತಂತ ಆಕಿಗೆ. ಇವ್ರ ಒಮ್ಮೆ ಎದ್ ಬಿಡೋ 3 ಗಂಟೆ ಆಗ್ಲಿ 4 ಗಂಟೆ ಆಗ್ಲಿ ಮಗಳ್ ನೆನಪು ಮಾಡ್ಕೊಂತಾನೆ ಇರೋ. ನನಗೂ ಒಂದ್ ಸ್ವಲ್ಪ ಏನೋ ಇದ್ ಅನಸ್ತಿತ್ತು ಅವಾಗ. ಅದಕ್ಕ ಆಕಿ ಹೋಗ್ ಬರೋ ಮಟ ದೇವ್ರೊಳಗ ಪ್ರಾರ್ಥನೆ ಮಾಡಿ ಇದನ್ ಮಾಡಿದ್ವಿ. ಸೇಫ್ ಆಗಿ 9 ದಿನಕ್ಕ ಅಂದ್ರ ಸೇಫ್ ಆಗಿ ಬಂದ್ಲು, ಏನು ತಂದ್ರಿ. ನಂದ ಸವಿತಾ ರಾಣಿ ಶಿವಯೋಗಿ ಹರೀಶ್. ನನ್ನ ಹೆಸರು ಪ್ರತೀಕ್ಷಾ ಶಿವಯೋಗಿ ಹರ್ವಿಶೆಟ್ಟರ್ ಅಂತ. ನಾ ಧಾರವಾಡದಾಗ ಹುಟ್ಟಿ ಧಾರವಾಡನ್ಯಾಗ ಕಲಿಯತ್ತೇನ್ರಿ. ನಾನು BUB BCA ಮಾಡಾಕತ್ತೀನಿ. ನಾನ್ ದೂರ ಯಾಕಪ್ಪ ಪ್ರಾಪರ್ ಅಂತಂದ್ರ ರಟ್ಟಿಹಳ್ಳಿ. ನಾ ಇದ 13ನೇ ತಾರೀಕು ಧಾರವಾಡದಿಂದ ಸ್ಟಾರ್ಟ್ ಮಾಡಿದೆ. 21ನೇ ತಾರೀಕು ವಾಪಸ್ ರಿಟರ್ನ್ ಬಂದೆ ನಮ್ಮ ಊರಿಗೆ. ಆಮೇಲೆ ಅಲ್ಲೇ ಶ್ರೀನಗರ್ನಾಗ ಲಾಲ್ ಚೌಕ್ ಕಡೆ ನಮ್ದು ಕರ್ನಾಟಕ ಬಾವುಟ ಹಾರಿಸಿ ನಂದ ಮತ್ ನಮ್ ಗಾಡಿ ಜೊತೆ ನಾ ಫೋಟೋ ತಕೊಂಡೆ. ಪ್ರೌಡ್ ಮೂಮೆಂಟ್ ಅನಸ್ ನಂಗ. ನಂದ್ ಇನ್ಸ್ಪಿರೇಷನ್ ಯಾರಪ್ಪ ಇದನ್ ಮಾಡ್ಬೇಕಂತ ನಂಗ ಪ್ರೋತ್ಸಾಹ ಮಾಡಿದ್ ಯಾರ್ರಿ ಅಂತಂದ್ರೆ ನಮ್ಮ ಅಕ್ಕ ಕೋಮಲ್ ಪ್ರಭುಗೌಡ ಪಾಟೀಲ್ ಅಂತ. ಅವರು ಕೂಡ 19ನೇ ವಯಸ್ಸಿಗೆ K2K ಮಾಡ್ಯಾರ. ಅವರು ಒಂದ್ ನಮ್ ಕರ್ನಾಟಕ ಹೆಸರು ತಂದಾರ. ಆಮೇಲೆ ನಮ್ಮ ಅಣ್ಣ ಪ್ರಜ್ವಲ್ ಹರ್ವಿಶೆಟ್ಟರ್, ಅವ್ ಕೂಡ ನಂಗ GPS ಎಲ್ಲ ಹೆಲ್ಪ್ ಮಾಡ್ತಿದ್ದ. ಆಮೇಲೆ ನಮ್ ತಂದೆ ತಾಯಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೇನೆ. ನಾನು ಒಂದ್ ನಂಬಿಕೆ ಇಟ್ಟ ಒಬ್ಬೇಕೀಗ ಕಳ್ಸಾರ, ಅದ್ ನಂಬಿಕೆ ನಾ ಉಳಿಸ್ಕೊಂಡ್ ಬಂದೀನಿ. ಆಮೇಲೆ ನಮ್ದ ಇಲ್ಲಿ ವೆದರ್ ಅಲ್ಲಿ ವೆದರ್ಗ ಬಾಳ್ ಡಿಫ್ರೆನ್ಸ್ ಆಕೈತಿ. ಅಲ್ಲಂತ ತಂಡಿನಾಗೂ ನಾ ತಡ್ಕೊಂಡ ಇದ್ ಮಾಡಿದ್ದೆ. ಆಮೇಲೆ ಇದ ನನ್ ಮೇನ್ ಪರ್ಪಸ್ ಎದಕ್ರಿಪ್ಪ 18ನೇ ವಯಸ್ಸಿಗೆ ಮಾಡ್ಬೇಕಂತಂದ್ರೆ ರೆಕಾರ್ಡ್ ರೈಡ್ ಅನ್ ಮಾಡಾತಿದ್ದೇರಿ ನಾ. ಯಾಕಂದ್ರೆ ಬ್ಯಾರೆ ಸ್ಟೇಟ್ದವ್ರು ಯಾರು ಮುರಿಬಾರ್ದೆ, ನಮ್ ಕರ್ನಾಟಕ ಒಂದ್ ಹೆಸರು ಉಳಿಲಿ 18ನೇ ವಯಸ್ಸಿಗೆ. ಯಾಕಂದ್ರ ಬಾಳ ಟಫ್ ಇರ್ತೈತ್ರಿ ಅದರ ಸಂಬಂಧ. ಸೊ ಫ್ಯಾಮಿಲಿ ಏನ್ ಸೀನ್ ಆಗೈತ್ರಿಪ್ಪ ಅಂತಂದ್ರೆ, ನಂದು 2 ಫೋನ್ಯಾಗೂ ನೆಟ್ವರ್ಕ್ ಅದಾವ್ರಿ. ಫೋನ್ ಕಾಲ್ಸ್ ಎಲ್ಲ ಹೋಗತ್ತವ, ಬಟ್ ನೆಟ್ಟ ಬರತ್ತಿಲ್ಲ. ಸೊ ನಂದು ಗೂಗಲ್ ಮ್ಯಾಪ್ ವರ್ಕ್ ಆಗತ್ತಿಲ್ಲ. ಇಂತೆಲ್ಲ ಸಿಚುವೇಶನ್ ಬರ್ತಾವ್ರಿ ರೈಡ್ನಾಗ. ಅದರ ಸಂಬಂಧ ವ್ಲಾಗ್ ಮಾಡೋದಿದ್ದೇನ. ಇನ್ನೂ ನಾ ಅರೌಂಡ್ 350+ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು. ಆಗಳಿಂದ ಸುತ್ತಾತೇನ್ರಿ ಬರೀ. ನೋಡ್ರಿ ಫ್ಯಾಮಿಲಿ
ಆ್ಯಕ್ಚುಲಿ ಇದು ರೋಡ್ನಾಗೆಲ್ಲ ಬಿದ್ದಿದ್ದೆಲ್ಲ ಕ್ಲಿಯರ್ ಮಾಡಿದ ಸ್ನೋ ಇದೆ. ಫೈನಲಿ ಸ್ನೋ ಹಿಡ್ದೇನ. ಆರಿಗೂ ಒಂದು ಸ್ವಲ್ಪ ಸ್ನೋ ತೋರಿಸೋಣಂತ. ಸೊ ಡ್ರೀಮ್ ಕಮ್ ಟ್ರೂ, ಫೈನಲಿ ಸ್ನೋ ಟಚ್ ಮಾಡಿದೆ. ಅಲ್ಲಿ ಸೊ ಇಂಥ ರೋಡ್ನ ಓಡಾಡ್ತಾನೆ. ಇಲ್ಲೆಲ್ಲ ಮಳಿ ಐತಿ ಪ್ಲಸ್ ಜರ ಆತೈತ್ರಿ. ಆದಷ್ಟು ಸ್ಲೋನ ಹೊಂಟೇನ್ರಿ ಫ್ಯಾಮ್ಲಿ.